ನೀವು ನೋಡ್ತಾ ಇದ್ರೆ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೆಂಕಟೇಶ್ ಮಾಡುತ್ತಿರುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಒಂದು ವಿಷಯ ಏನಪ್ಪ ಅಂದರೆ ರೋಸ್ ಡೇ ಅಂದರೆ ಒಂದಿಷ್ಟು ಜನಗಳಿಗೆ ಒಳ್ಳೆಯ ನೆಮ್ಮದಿಯ ದಿನವಾಗಿರುತ್ತೆ. ಒಂದಿಷ್ಟು ಜನಗಳಿಗೆ ಆಹ್ಲಾದಕರ ಕಷ್ಟಕರ ದಿನವಾಗಿರ್ಬೋದು. ಯಾಕಪ್ಪ ಅಂದರೆ ರೋಸ್ ಅನ್ನೋದು ಮಾತ್ರ ಒಂದು ಹೂವಲ್ಲ, ಅದನ್ನು ನೋಡಿಕೊಂಡು ಕಲಿಬೇಕಾಗಿರೋದು ತುಂಬ ಇದೆ. ಯಾವಾಗ ಈ ಗುಲಾಬಿ ಹೂವು ಬೀಜ ಭೂಮಿಯಲ್ಲಿ ಬಿದ್ದ ನಂತರ ತಾನು ಪಡುವಂಥ ಕಷ್ಟಗಳು ಒಂದೊಂದಲ್ಲ, ಆದರೆ ಎಲ್ಲವನ್ನೂ ನೀಗಿಸಿ ಎಲ್ಲವನ್ನೂ ತೊರೆದು ನಾನಾಗಿ ಬೆಳಿಬೇಕು ಎಂಬುವ ಛಲವನ್ನು ತೊಟ್ಟು ಬೆಳೆದಿರತಕ್ಕಂಥ ಈ ಹೂವು ಇವತ್ತು ನನ್ನ ಕೈಯಲ್ಲಿದೆ. ಈ ಹೂವು ಅನ್ನೋದು ಒಬ್ಬ ಫ್ರೆಂಡ್, ತಂದೆ ತಾಯಿ, ಅಣ್ಣ ತಮ್ಮ ತಂಗಿ ಎಲ್ಲರಿಗೂ ಇಷ್ಟವಾದಂತಹ ಹೂವಾಗಿದ್ದು, ಈ ಹೂವು ಎಲ್ಲರಿಗೂ ಕೊಡಬಹುದು. ಒಬ್ಬರನ್ನೊಬ್ಬರು ಸ್ವೀಕರಿಸುವ ವಿಧಾನವೂ ಹೊಂದಿದೆ. ಆ ವಿಧಾನ ಒಬ್ಬ ತಂದೆಗೆ ಒಂದು ಒಳ್ಳೆಯ ಉಡುಗೊರೆಯನ್ನಾಗಿ ಕೊಡಬಹುದು, ತಾಯಿಗೆ ಉಡುಗೊರೆಯನ್ನಾಗಿ ಕೊಡಬಹುದು, ಸ್ನೇಹಿತನಿಗೆ ಒಳ್ಳೆಯ ಉಡುಗೊರೆಯನ್ನಾಗಿ ಕೊಡಬಹುದು. ಇದು ಕೆಲವೊಂದು ಸಾರಿ ಒಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಹೋಗ್ತದೆ. ಇದು ಗುಲಾಬಿ ಬಣ್ಣವು ಪ್ರೀತಿಯ ಸಂಕೇತವಾಗಿದ್ದು, ಇದು ಪ್ರೀತಿಯ ದಿನ ಅಂದರೆ ನಮ್ಮ ಲವರ್ಸ್ ಡೇ ಏನು ಆಚರಣೆ 7 ಫೆಬ್ರವರಿ 2026 ಯಾರ್ಯಾರು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಅವ್ರುಗಳು ಈ ರೋಸ್ ಡೇ ಮೊದಲ ದಿನವಾಗಿರುತ್ತೆ. ರೋಸ್ ಡೇ ಎಲ್ಲರಿಗೂ ತಿಳಿದ ಹಾಗೆ ಭೂಮಿಯಲ್ಲಿ ಬಿದ್ದ ಬೇರುಗಳು ಬಿಗಿಯಾಗಿ ನಿಂತುಕೊಂಡಾಗ ಅಕ್ಕಪಕ್ಕದಲ್ಲಿ ಬಂದಿರತಕ್ಕಂಥ ಎಲೆಗಳು, ಮುಳ್ಳುಗಳು ಈ ಎಲ್ಲವನ್ನೂ ಮೀರಿಸಿ ಮೇಲೆ ನಿಂತಿರತಕ್ಕಂಥ ವಸ್ತು ಹೂವು ಅಂದರೆ ಈ ಗುಲಾಬಿ ಹೂವು. ಈ ಗುಲಾಬಿ ಹೂವು ಏನಪ್ಪ ಅಂದರೆ, ಈ ಗುಲಾಬಿ ಹೂವಕ್ಕೆ ಒಬ್ಬ ಗಂಡು ಮಗ ಒಬ್ಬ ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾನೆ ಅಂದರೆ, ಹೂವು ಅನ್ನುವುದು ಗಂಡು ಮಗ ಇದ್ದಂಗೆ. ಹೇಗಪ್ಪ ಅಂದರೆ, ತನ್ನ ಕಷ್ಟವನ್ನು ತನ್ನೊಳಗೆ ಇಟ್ಟುಕೊಂಡು ಬೇರೆಯವರು ಎಲ್ಲರೂ ಚೆನ್ನಾಗಿರಲಿ, ನನ್ನವರು ನಮ್ಮವರು ಚೆನ್ನಾಗಿರಲಿ, ಅವರು ಒಳ್ಳೆಯದಕ್ಕಾಗಿ ತನ್ನಲ್ಲಿರ್ತಕ್ಕಂತಹ ಎಷ್ಟೋ ನೋವುಗಳನ್ನು, ನಲಿವುಗಳನ್ನು, ಕಷ್ಟಗಳನ್ನು ತೊರೆದು ಹಾಕಿ ಎಲ್ಲರಿಗೂ ಮಾದರಿಯಾಗಿ ನಿಲ್ಲುವಂತಹ ವ್ಯಕ್ತಿ ಹುಡುಗ. ಅದೇ ರೀತಿ ಹುಡುಗನ್ನ ನಾನು ಈ ಹೂವಿಗೆ ಹೋಲಿಸ್ತಾ ಇದ್ದೀನಿ. ಹೇಗಪ್ಪ ಅಂದರೆ, ಒಂದು ಹುಟ್ಟಿನಿಂದ ನನ್ನ ಕೈಗೆ ಬರುವವರೆಗೂ ಈ ಹೂವು ಕಂಡಿರ್ತಕ್ಕಂಥ ಕಷ್ಟ ನಿಮಗೆ ಗೊತ್ತೇ ಇದೆ. ಹಾಗೆಯೇ ಒಬ್ಬ ಹುಡುಗನು ಕೂಡ ಹುಟ್ಟಿನಿಂದ ತಾನು ತನ್ನದೇ ಆದಂತಹ ಜೀವನದಲ್ಲಿ ಬಡಬಾರದ ಕಷ್ಟವನ್ನು ಕಂಡು ಈ ಹೂವು ಕಷ್ಟವನ್ನು ಕಂಡು ಈ ಹೂವಿನಿಂದ ಕಲಿತಿರ್ತಕ್ಕಂಥದ್ದು ಮಾತು ಭಾಳ ಇದೆ. ಈ ಹೂವು ಅಂದರೆ ಕೆಲವು ಹೇಳಲಿಕ್ಕೆ ಮಾತುಗಳು ಬರ್ತಾ ಇಲ್ಲ. ಹೂವಿನ ಬಗ್ಗೆ ಎಲ್ಲರಿಗೂ ತಿಳಿದ ಹಾಗಿದೆ. ಹಾಗೆ ಇದು ಗುಲಾಬಿ ಹೂವು ಒಬ್ಬ ಹುಡುಗನಿಗೆ ಮಾದರಿಯಾಗಿರ್ತಕ್ಕಂಥ ವಸ್ತು ಗುಲಾಬಿ ಹೂವು. ಈ ಗುಲಾಬಿ ಹೂವು ಪಟ್ಟಿರ್ತಕ್ಕಂಥ ಕಷ್ಟವನ್ನು ಎಲ್ಲ ಹುಡುಗರು ಕೂಡ ಅನುಭವಿಸ್ತಾ ಇರ್ತಾರೆ. ಅದಕ್ಕೆ ಎಲ್ಲರೂ ಇದನ್ನು ನಾನು ಪಟ್ಟಿರ್ತಕ್ಕಂಥ ಕಷ್ಟವನ್ನು ಹೆಣ್ಣು ಮಕ್ಕಳು ನೀವು ಪಡಬಾರ್ದು ಅಂತ ಇದನ್ನು ಪ್ರೀತಿಯ ದಿನವಾಗಿ ಈ ಹೂವನ್ನು ಒಂದು ಹುಡುಗಿಗೆ, ಒಂದು ಫ್ರೆಂಡಿಗೆ ಕೊಡ್ತಕ್ಕಂಥ ಸಂದೇಶ ಪ್ರೀತಿಯ ದಿನಗಳಲ್ಲಿ ಒಂದು
ವಿಶೇಷವಾದ ಹಂಚಿಕೆಯನ್ನು ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಸಮಯ ಎಲ್ಲವೂ ನೀನೇ ಅಂತ ನಿಮಗೆ ಹೇಳ್ತಾ ಈ ಗುಲಾಬಿ ಹೂವನ್ನು ನೀಡ್ತಕ್ಕಂಥ ಕೆಲಸ ಆಗ್ತದೆ. ಈ ಹೂವಿನ ಬಗ್ಗೆ ಒಂದಿಷ್ಟು ಜನಗಳಿಗೆ ಗೊತ್ತಿರಬಹುದು, ಆಲ್ರೆಡಿ ಗೊತ್ತಿದೆ. ಅದರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ತಪ್ಪುಗಳಿದ್ದರೆ ಏನಾದರೂ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ, ಅದರಲ್ಲಿ ಕಮೆಂಟನ್ನು ಮಾಡಿ, ತಪ್ಪದೇ ಕಮೆಂಟನ್ನು ಮಾಡಿ. ಧನ್ಯವಾದಗಳು. ಹ್ಯಾಪಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹ್ಯಾಪಿ ರೋಸ್ ಡೇ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳಿ, ಯಾಕೆಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಿಗೆ ನಿಮ್ಮ ಸಲಹೆ, ನಿಮ್ಮ ಸಬ್ಸ್ಕ್ರೈಬ್ ನನಗೆ ಮುಂದೆ ಸ್ಫೂರ್ತಿ ಆಗಬಹುದು. ತಪ್ಪದೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಕೂಡ ಒಂದು ಲೈಕನ್ನು ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ರೋಸ್ ಡೇ ಫ್ರೆಂಡ್ಸ್ ಆ್ಯಂಡ್ ಮೈ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು. ನಮಸ್ತೆ.